ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಏನಪ್ಪ ಅಂದರೆ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ನ್ಯೂಸ್ ಮತ್ತು ಗುಡ್ ಅಪ್ಡೇಟ್ ಅಂತಲೂ ಕೂಡ ಹೇಳ್ಬೋದು. ಏನು ಅಪ್ಡೇಟ್ ಬಂದಿದೆ, ಬಿಗ್ ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಹಾಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಈಗ ಆಲ್ರೆಡಿ ಅಂದರೆ ಬೇರೆ ಬೇರೆ ಕೆಟಗರಿ ಅವರಿಗೆ 15/2/2024 ಫೆಬ್ರವರಿ 15/2024 ಕೂಡ ಫಿಕ್ಸ್ ಮಾಡಿದ್ರು. ಅದು ಕಾಲೇಜ್ ಶಿಕ್ಷಣ ಇಲಾಖೆ ಇರ್ಬೋದು, ಹಿಂದುವರೆಗೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇರ್ಬೋದು, ಹಾಗೆ ಬೇರೆ ಬೇರೆ ಕೆಟಗರಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ರು. ಈಗ ಆಲ್ರೆಡಿ 15ನೇ ತಾರೀಕು ಆಗಿರೋದು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನು ಕೇಳ್ತಾಯಿದ್ರು, ಸರ್ ನಮ್ಮದು ಲಾಸ್ಟ್ ಡೇಟಿಗೆ ಆಲ್ರೆಡಿ ಈಗೇನು ಬಂದಿದೆಯಲ್ಲ, ಸೊ ಅದು ಎಕ್ಸ್ಟೆಂಡ್ ಆಗುತ್ತೋ ಏನೋ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 2023-24ನೇ ಸಾಲಿನಲ್ಲಿ ಆಲ್ರೆಡಿ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಒಂದು ಸಾರಿ ಡೆಡ್ಲೈನ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದರು. ಹಾಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಮತ್ತೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಇನ್ನೂ ಕೂಡ ನಮ್ಗೆ ಕೆಲವೊಂದು USN ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ಕೆಲವೊಂದು ಡೇಟಾ ಫೆಚ್ ಆಗ್ತಾ ಇಲ್ಲ, ಸರ್ವರ್ನಲ್ಲಿ ಬರ್ತಾ ಇಲ್ಲ ಅಂತಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳನ್ನ ಮೆಸೇಜ್ ಮಾಡಿದರು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮೆಂಟ್ಸ್ ಮುಖಾಂತರ ಕಮೆಂಟ್ ಕೂಡ ಕೇಳಿದ್ರು, ಹಾಗೆ ಯೂಟ್ಯೂಬ್ನಲ್ಲಿ ಕೂಡ ಕೇಳಿದರು. ಸೊ ಅಲ್ಲಿ ಏನಪ್ಪ ಅಂದರೆ 15/2/2024 OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಏನು ಫಿಕ್ಸ್ ಮಾಡಿದ್ರಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, OBC ಕೆಟಗರಿ ವಿದ್ಯಾರ್ಥಿ 15/2/2024 ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಮತ್ತು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಯಾರು ಕೂಡ ವಿದ್ಯಾರ್ಥಿಗಳು ಗಾಬರಿ ಆಗೋ ಒಂದು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇರೋದಿಲ್ಲ. 15/2/2024 ಮತ್ತೆ ಒಂದು ತಿಂಗಳ ಕಾಲ ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದರೆ ಈಗ ಅಲ್ಲಿ ಪ್ರೊಫೆಷನಲ್ ಕೋರ್ಸ್ ಆಗಂತ MTech ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಕೌನ್ಸಿಲಿಂಗ್ ನಡೆಯೋದ್ರಿಂದ 2ನೇ ರೌಂಡ್ ಮುಗಿದಿದೆ, ಅವರು ಕೂಡ ಅಡ್ಮಿಷನ್ ಆಗ್ತಾರೆ. ಮತ್ತು ಬೇರೆ ಪ್ರೊಫೆಷನಲ್ ಕೋರ್ಸ್ಗಳು ನರ್ಸಿಂಗ್ ಇರ್ಬೋದು, ಅವ್ರಿಗೆ ಕೂಡ ಅಡ್ಮಿಷನ್ ಆಗಿದ್ದಾವೆ. ಸೊ ಅಂಥವೆಲ್ಲ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಈಗ ಮತ್ತೊಂದು ಸಾರಿ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಯಾರು ವಿದ್ಯಾರ್ಥಿಗಳು ಕೂಡ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೂ ಒಂದು ತಿಂಗಳ ಕಾಲ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಯಾರು ಕೂಡ ವಿದ್ಯಾರ್ಥಿ ತಲೆ ಕೆಡಿಸ್ಕೊಂಡು ಬೇಡ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗೆ ಆಲ್ರೆಡಿ OBC ಕೆಟಗರಿ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಫಿಕ್ಸ್ ಮಾಡಿದರೆ 23-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ 15/2/2024 ಮಾಡಿದ್ದೀವಿ. ಸೊ ಈಗ ಅದು ಮುಗಿದೋಗಿದೆ, ಇವತ್ತು ಲಾಸ್ಟ್ ಡೇಟ್ ಇದೆ. ಮತ್ತು ಅದಕ್ಕೋಸ್ಕರ ನಮಗೆ ಎಕ್ಸ್ಟೆಂಡ್ ಆಗುತ್ತಿಲ್ಲ ಸರ್, ತಿಳಿಸಿ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಖಂಡಿತ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಯಾರು ವಿದ್ಯಾರ್ಥಿಗಳು ಕೂಡ ವೆರಿ ಮಾಡ್ಕೋಬೇಡಿ. ಮತ್ತು ಯಾರ್ಯಾರು ಅಪ್ಲೈ ಮಾಡಿಲ್ಲ ಕೂಡಲೇ ಅಪ್ಲೈ ಕೂಡ ಮಾಡಿ. ಹಾಗೆ ನಿಮ್ಮದು ಡೇಟಾ ಫೆಚ್ ಆಗಿಲ್ಲ ಅಂದರೆ ಒಂದು ಸಾರಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದು ಅಂದರೆ ಈಗ ತೋರಿಸುವಂಥ ಒಂದು ನಂಬರಿಗೆ ಕೂಡ ಕಾಲ್ ಮಾಡಿ ಕೂಡ ಕೇಳ್ಬೋದು. ಯಾವ ನಂಬರ್ ಏನು ಅಂತ ನೋಡಿ ಫ್ರೆಂಡ್ಸ್, ಇಲ್ಲಿ BCWD ವಿದ್ಯಾರ್ಥಿ bcwd.scholarship@karnataka.government.in ಅಥವಾ ಸಹಾಯವಾಣಿ ಸಂಖ್ಯೆ 8050777004 ಅಥವಾ 8050770005 ಈ ನಂಬರಿಗೆ ಕೂಡ ನೀವು ಸಹಾಯವಾಣಿ ಸಂಖ್ಯೆ ಕಾಲ್ ಮಾಡಿ ಕೇಳ್ಬೋದು. ಬೇಡ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಇಮೇಲ್ ID postmetrichelp@karnataka.government.in ಮೇಲ್ ಕೂಡ ಮಾಡ್ಬೋದು. ಬೇಡ ಅಂದರೆ 1902 ಕಾಲ್ ಮಾಡಿ ನಿಮ್ಮ ತೊಂದರೆ ಏನಾಗಿದೆ ಅದನ್ನು ಕೂಡ ನೀವು ಹೇಳ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ಬಿಗ್ ಅಪ್ಡೇಟ್ ನಿಮ್ದು ಖಂಡಿತ ಕೂಡ ಲಾಸ್ಟ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಯಾರು ವಿದ್ಯಾರ್ಥಿ ಆತಂಕ ಒಳಗಾಗಬೇಡಿ. ಸೊ 100% ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಹಾಗಾಗಿ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.